ಹೆಲೋ ಗೈಸ್, MS ವರ್ಡಲ್ಲಿ ಯಾವ ಥರ ಟೇಬಲ್ ಡ್ರಾ ಮಾಡಬೇಕು ಮತ್ತು ಯಾವ ಥರ ಶೇಪು ಮತ್ತು ಸ್ಟೈಲ್ ಕೊಡಬೇಕು ಅಂಥೇಳಿ ನಾನು ಇವತ್ತು ಹೇಳಿಕೊಡ್ತೇನೆ. ಬನ್ನಿ, ನಾವು MS ವರ್ಡಲ್ಲಿ ಇನ್ಸರ್ಟಿಗೆ ಹೋಗಬೇಕು. ಇನ್ಸರ್ಟಿಗೆ ಹೋಗಿ ಟೇಬಲನ್ನು ಕ್ಲಿಕ್ ಮಾಡಿ ನಮಗೆ ಎಷ್ಟು ಟೇಬಲ್ ಬೇಕು ಅಷ್ಟನ್ನು ನಾವು ಡ್ರಾ ಮಾಡ್ಕೋಬೋದು. ನಾನು 8 ಟೇಬಲ್ ಮತ್ತು 8 ಕಾಲಮ್ ಮತ್ತು 7 ರಾಸನ್ನು ಕ್ಲಿಕ್ ಮಾಡ್ತೇನೆ. ನೋಡಿ, ಈ ಥರ ಸಹ ನಾವು ಡ್ರಾ ಮಾಡ್ಕೋಬೋದು. ಇನ್ನೊಂದು ವೇ ಇದೆ. ಅಗೇನ್ ನಾವು ಇನ್ಸರ್ಟಿಗೆ ಹೋಗಿ ಟೇಬಲ್ಗೆ ಹೋಗಿ ಇಲ್ಲಿ ಇನ್ಸರ್ಟ್ ಟೇಬಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಎಷ್ಟು ಕಾಲಮ್ ಬೇಕು, ಎಷ್ಟು ನಂಬರದ ಕಾಲಮ್ ಬೇಕು ಅಂಥೇಳಿ ನಾನು ಇದರಲ್ಲಿ 6 ಕಾಲಮ್ ಮತ್ತು 3 ರಾಸ್ ಅಂತ 4 ರಾಸ್ ಅಂತ ಹಾಕ್ತೇನೆ. ಹಾಕಿದ ನಂತರ ಓಕೆ ಕೊಡ್ತೇನೆ. ನೋಡಿ, 1 2 3 4 5 6 ಕಾಲಮ್ ಬಂದಿದೆ, 4 ರಾಸ್ ಬಂದಿದೆ. ಈ ಥರ ಸಹ ನಾವು ಕಾಲಮ್ ಮಾಡ್ಕೋಬೋದು. ಇನ್ನೊಂದು ವೇ ಇದೆ. ನಾವು ಇನ್ ಕೇಸ್ ನಮಗೆ ಎಕ್ಸ್ಟ್ರಾ ಕಾಲಮ್ ಬೇಕಂತೇಳಿದರೆ ಇಲ್ಲಿ ಬಂದು ನಾವು ಎಂಟರ್ ಒತ್ತಿದರೆ ನಮಗೆ ದೊಡ್ಡದಾಗಬೇಕು ಪ್ಲೇಸ್ ಅಂತೇಳಿದರೆ ಎಂಟರ್ ಒತ್ತಿದಾಗ ನಾವು ಇದು ಎಷ್ಟು ದೊಡ್ಡದು ಬೇಕೋ ಅಷ್ಟು ನಮಗೆ ದೊಡ್ಡದಾಗುತ್ತೆ. ಹಾಗೆ ಬ್ಯಾಕ್ ಪೇಸ್ ಹಾಕಿದಾಗ ನಮಗೆ ಎಷ್ಟು ಮೊದಲು ಹೇಗಿತ್ತೋ ಚಿಕ್ಕದಾಗಿ ಅದೇ ಥರ ಬರುತ್ತೆ. ಮತ್ತು ಇಲ್ಲಿ ನೋಡಿ, ಡಿಸೈನ್ಸ್ ಅಂತ ಇದೆ. ಯಾವ ಥರ ನಮಗೆ ಡಿಸೈನ್ ಬೇಕು ಟೇಬಲ್ಗೆ ಆ ಥರ ನಾವು ಡಿಸೈನ್ ಮಾಡ್ಕೋಬೋದು. ನೋಡಿ, ಅದ್ರ ಮೇಲೆ ಹೋದಾಗ ಕ್ಲಿಕ್ ಮಾಡಿದಾಗ ಯಾವ ಥರ ಚೇಂಜಸ್ ಬರ್ತಾಯಿದೆ ಟೇಬಲಲ್ಲಿ, ಯಾವ ಥರ ಸ್ಟೈಲ್ ಬೇಕು ನೀವು ಆ ಥರ ಸ್ಟೈಲ್ ನೀವು ಮಾಡ್ಕೋಬೋದು. ಮತ್ತು ಇನ್ನೂ ಹೆಚ್ಚು ಬೇಕಂತ ಹೇಳಿದರೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೋಡಿ ಯಾವ ಥರ ಟೇಬಲ್ ಬೇಕು ಆ ಥರ ಯಾವ ಥರ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ನಾನು ಡೌನ್ ಬಂದ ಹಾಗೆ ಅದು ಯಾವ ಥರ ಚೇಂಜ್ ಆಗ್ತಿದೆ ನೋಡಿ. ಯಾವ ಥರ ನಮಗೆ ಕಲರ್ ಬೇಕು ಆ ಥರ ನಾವು ಚೂಸ್ ಮಾಡ್ಕೋಬೋದು. ಮತ್ತು ನಮಗೆ ಇದು ಬೇಡ ಅದಕ್ಕೆ ನಾವು ಇರೈಸ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿ ನೋಡಿ ಹೇಗೆ ಇರೈಸ್ ಆಗ್ತಾ ಇದೆ. ಈ ಥರ ಇರೈಸ್ ಮಾಡ್ಕೋಬೋದು. ಹೀಗೆ ನಾವು ಇರೈಸ್ ಮಾಡ್ಕೋಬೋದು. ನಮಗೆ ಏನು ಬೇಡವೋ ಅದು ಇರೈಸ್ ಮಾಡ್ಕೋಬೋದು. ಮತ್ತು ನಿಮಗೆ ಏನಾದರೂ ಬೇಕು ಅಂತೇಳಿದರೆ ಎಕ್ಸ್ಟ್ರಾ ಲೈನ್ ನಾವು ಡ್ರಾ ಸಹ ಮಾಡ್ಕೋಬೋದು. ಅಲ್ಲಿ ಹೋಗಿ ನೋಡಿ ಈ ಥರ ನಾವು ಡ್ರಾ ಮಾಡ್ಕೋಬೋದು. ಈ ಥರ ನಮಗೆ ಎಲ್ಲದು ಎಕ್ಸ್ಟ್ರಾ ಲೈನ್ ಬೇಕು ಅಂತೇಳಿದರೆ ಈ ಥರ ನಾವು ಡ್ರಾ ಮಾಡ್ಕೋಬೋದು. ಈ ಥರ ಸಹ ನಾವು ಡ್ರಾ ಮಾಡ್ಕೋಬೋದು ಎಕ್ಸ್ಟ್ರಾ ಲೈನ್ ಬೇಕಂತೇಳಿದರೆ. ಥ್ಯಾಂಕ್ ಯು.